ಮಾನ್ಯ ಸಭಾಪತಿಗಳೇ, ಇವತ್ತು ನನ್ನ ಜೀವಮಾನದ ಕೊಡ್ಬೇಕಂತ ಥ್ಯಾಂಕ್ ಯು. ಇವತ್ತು ನನ್ನ ಜೀವಮಾನದ ಅತ್ಯಂತ ಎತ್ತರದ ಸಂತೋಷದ ಕ್ಷಣಗಳು. ಈ ಒಂದು ಉಪಸಭಾಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಸದನದಲ್ಲಿ ಪಕ್ಷಾತೀತವಾಗಿ ಸಭಾ ನಾಯಕರಿಂದಾದಿಯಾಗಿ ವಿರೋಧ ಪಕ್ಷದ ನಾಯಕರಿಂದಾದಿಯಾಗಿ ಎರಡೂ ಪಕ್ಷದ ಸದಸ್ಯರು, ನನ್ನ ಸಹೋದರರಿಂದಾಗಿ, ಮಂತ್ರಿಗಳಿಂದಾದಿಯಾಗಿ, ಸಭಾಪತಿಗಳಿಂದಾದಿಯಾಗಿ ಇಷ್ಟೊಂದು ಪ್ರಶಂಸೆ ಮತ್ತು ಪ್ರೋತ್ಸಾಹದ ನುಡಿಗಳನ್ನು ಕೇಳಿ ನನಗೆ ಮನಸ್ಸು ತುಂಬಿ ಬಂದಿದೆ. ನಿಮ್ಮೆಲ್ಲರಿಗೂ ಶರಣ. ಇದೊಂದು ಬಹುಶಃ ಭಾವನಾತ್ಮಕ ಕ್ಷಣವೂ ಕೂಡ ನನ್ನ ಬದುಕಿನಲ್ಲಿ. ನಾನು ಈಗ ಇಲ್ಲಿ ಕೂತು ಇಷ್ಟೆಲ್ಲ ಜನರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ 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 ನನಗೆ ಜ್ಞಾಪಕ ಬಂದಂಥ ಒಬ್ಬ ವ್ಯಕ್ತಿ ಬಹುಶಃ ಈ ನನ್ನ ಸಾಧನೆಯ ಶಕ್ತಿ ನನ್ನ ಹಡದ ತಾಯವ್ವ. ನನ್ನ ತಾಯಿಯ ಹೆಸರು ನಿಂಗಮ್ಮ, ಹಡೆದ ತಾಯಿಯ ಹೆಸರು ನಿಂಗಮ್ಮ. ನನ್ನ ಹಾಗೆ ಒಂಟಿ ಬದುಕನ್ನ ಕಂಡ ಜೀವ. ನನ್ನನ್ನು ನಾನು ಕಂಡುಕೊಂಡಾಗ ಇದು ಹೌದೇ ಅನಿಸುವಷ್ಟು ವಿಸ್ಮಯ ನನ್ನ ಬದುಕು. ಇಲ್ಲಿಯವರೆಗೂ ಕೂಡ ನನ್ನ ತಂದು ಮುಟ್ಟಿಸಿದರೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾದಂತಹ ಅತ್ಯಂತ ಬಡತನದಲ್ಲಿ ಕೂಡಿದಂತಹ ಕೂಲಿ ಕೆಲಸ ಮಾಡ್ತಿದ್ದ ಒಬ್ಬ ಹೆಣ್ಣು ಮಗಳ ಗರ್ಭ ಇನ್ನೆಷ್ಟು ಗಟ್ಟಿ, ಅದೆಷ್ಟು ಶಕ್ತಿ. ಆ ತಾಯಿಯ ಗರ್ಭದಲ್ಲಿ ನಾನು ಏನೂ ಮಾಡಿದಂತಲ್ಲ, ಅದೆಲ್ಲವನ್ನೂ ತಾನು ತನ್ನ ಗರ್ಭದಲ್ಲಿ ತುಂಬಿ ಈ ಶಿಶುವನ್ನ ಭೂಮಿಗೆ ಇಳಿಸಿ ಹೋಗಿದ್ದಾಳಲ್ಲ, ಶರಣು. ಇದೆಲ್ಲವೂ ಕೂಡ ಆಕೆಗೆ ಅಂತಹ ಮಗುವನ್ನ ತಂದು, 8 ತಿಂಗಳ ಮಗುವನ್ನ ತಂದು ಸಾಕಿ ಸಲಹಿದ ನನ್ನ ದತ್ತು ಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರರು, ಕಾಂಗ್ರೆಸ್ ಪಕ್ಷದ ಸದಸ್ಯರು, ಕೂಲಿ ಕಾರ್ಮಿಕ ನೇಕಾರರು ಆದ ನನ್ನ ತಂದೆ ಡಿ ಮುನಿನರಸಪ್ಪನವರು, ಅವರ ಶ್ರೀಮತಿ ರೇವಮ್ಮನವರು. ಅವರಿಗೆ ನಾನು ಮೊದಲು ನೆನಪು ಮಾಡ್ಕೊಳ್ತಾ, ಅವರಿಗೆ ಇದನ್ನು ಸಮರ್ಪಿಸ್ತಾ ನನ್ನ ಈ ತೊದಲು ಮಾತುಗಳನ್ನು ಶುರು ಮಾಡಬೇಕು ಅಂತ ನನಗನಿಸಿತು. ಮಾನ್ಯ ಸಭಾಪತಿಗಳೇ, ಇಂದಿನ ಈ ಒಂದು ಸಭಾಪತಿಯ ಸ್ಥಾನವನ್ನ ನನಗೆ ಕೊಡಮಾಡಿದಂತಹ ನನ್ನ ಪಕ್ಷದ ಹಿರಿಯ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿಯವರು, ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು, ಇಂದಿನ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜಿವಾಲ್ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಮತ್ತು ವೇಣುಗೋಪಾಲ್ರವರು, ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಮತ್ತು ನಮ್ಮ ಮತ್ತೋರ್ವ ಧೀಮಂತ ನಾಯಕರು, ಹಿಂದುಳಿದ ವರ್ಗದ ಮಹಾನ್ ಶಕ್ತಿಯಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು, ಮತ್ತು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನೊಂದಿಗೆ ಬೆರೆತು ಪ್ರೀತಿಯನ್ನು ಹಂಚಿದಂತಹ ಅನೇಕ ಜೀವಗಳು, ನನಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದು ನನಗೆ ಅವಕಾಶಗಳನ್ನು ಕೊಟ್ಟಂಥವ್ರು, ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ.
ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳಿದ್ರು, ಗೊತ್ತಿಲ್ಲ ಈ ಹೆಣ್ಮಗಳಿಗೆ ರಾಜಕೀಯದಲ್ಲಿ ಹೇಗೆ ಬರ್ಬೇಕು, ಯಾಕೆ ಬರಬೇಕು ಅನ್ನಿಸ್ತು, ಹೇಗೆ ಬಂದರು ಅದೆಲ್ಲ ನಮಗೆ ಗೊತ್ತಿಲ್ಲ, ಆದರೆ ನಾವು ಬಂಗಾರಪ್ಪ ಅವ್ರ ಪಕ್ಷದಿಂದ ನೋಡಿದ್ವಿ ಅಂತ. ನಿಜವಾಗ್ಲೂ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಕಾಂಗ್ರೆಸ್ ಕುಟುಂಬವಾದ್ರಿಂದ ನನ್ನ ತಂದೆಯ ಆ ಕಾಂಗ್ರೆಸ್ ಕುಟುಂಬದಲ್ಲಿ ನಡೀತಿದ್ದಂಥದ್ದು, ನನ್ನ ತಂದೆ ಹೊರಗಡೆ ಹೋಗ್ತಿದ್ದು ಬರ್ತಿದ್ದು, ಜನರ ಸಂಪರ್ಕ ಇದು ಅದು ಮಗುವಿನಿಂದಲೇ ನನ್ನ ಮೇಲೆ ಆ ಪ್ರಭಾವ ಬೀರಿದ್ದು ಹೌದು. ತದನಂತರದಲ್ಲಿ ಮದುವೆ, ವಿದ್ಯಾಭ್ಯಾಸ, ಮದುವೆ, ಬೇರೆ ಬೇರೆ ರಂಗಭೂಮಿ, ಇನ್ನೊಂದು ಮತ್ತೊಂದು ಎಲ್ಲವೂ ಆಗ್ತಾ ಆಗ್ತಾ ಬಂದಾಗ ಸಿನಿಮಾ ನಟಿ ಬಹುಶಃ ಅನುಭವ ಕಾಲದಲ್ಲಿ ಅನುಭವ ನೋಡಿದ ಗೆಳೆಯರಲ್ಲಿ ಇರ್ಬೋದು ಅನ್ಕೋತೀನಿ. ಅನುಭವ ಚಿತ್ರಗಳನ್ನು ನೋಡಿರತಕ್ಕಂಥವ್ರು ಬಹಳಷ್ಟು ಜನ ಈಗ 60 ದಾಟಿದ್ದಾರೆ ಅನ್ಕೋತೀನಿ. ನಗ್ತಿದ್ರಿ ಯಾಕೆ? ಒಂದೇ ಕಾಶಿನಾಥ್ ಅವರು ಕೊಟ್ಟಂಥದ್ದು. ಅದಕ್ಕೆ ಮುಂಚೆ ಇನ್ನೊಂದು 1980ನೇ ಇಸ್ವಿನಲ್ಲಿ ಚಿತ್ರದಾಗ ಬಂದೆ. 1978ರಲ್ಲಿ ನಾನು ಗ್ರಾಮೀಣ ರಂಗಭೂಮಿ ನಿಮ್ಮ ಕಡೆ ಎಲ್ಲ ಬಂದು ಮಲ್ಲಣ್ಣ ಪೌರಾಣಿಕ ನಾಟಕಗಳೆಲ್ಲ ಪಾತ್ರಗಳನ್ನು ಮಾಡ್ತಿದ್ದೆ ಆ ಕಾಲದಲ್ಲಿ. ಹಾಗೆ ಪೌರಾಣಿಕ ಮತ್ತು ಹವ್ಯಾಸಿ ನಾಟಕಗಳು, ಗ್ರಾಮೀಣ ನಾಟಕಗಳು, ನಮ್ಮ ವೃತ್ತಿ ರಂಗಭೂಮಿ ನಾಟಕ, ಕಂಪನಿ ನಾಟಕಗಳು ಅಂತೀವಿ, ಆ ನಾಟಕಗಳು ಎಲ್ಲ ಮಾಡ್ತಾ 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 ಈ ಸಿನಿಮಾ ಜಗತ್ತಿಗೂ ಬಂದ್ಬಿಟ್ಟೆ. ಒಂದೇ ರಾತ್ರಿಯಲ್ಲೇ ತಾರೆ ಆಗ್ಬಿಟ್ಟೆ ನಾನು. ಅವು ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ ಸಿಕ್ತು. ಆ ಚಿತ್ರ 2 ವರ್ಷ ಆಯಿತು. ರಿಲೀಸ್ ಆಗೋರ್ಗೂ ಗೊತ್ತಿಲ್ಲ ನಾನು ಒಂದೇ ರಾತ್ರಿಗೆ ದೊಡ್ಡ ತಾರೆ ಆಗ್ಬಿಡ್ತೀನಿ ಅಂತ. ನಾನು ಯಾರ ಮನೆ ಬಾಗಿಲಿಗೂ ನಾನು ಪಾತ್ರ ಕೇಳ್ಕೊಂಡು ಹೋದವಳೆ ಅಲ್ಲ ಅಣ್ಣ. ನೆಕ್ಸ್ಟ್ ಡೇ ನೋಡಿದ್ರೆ ಇಡೀ ಚಿತ್ರರಂಗದಲ್ಲಿ ಎಷ್ಟೊಂದು ಪಾತ್ರಗಳು ಸಿಗ್ತಾ ಹೋಯ್ತು, ಏನೆಲ್ಲ ಆಗ್ತಾ ಹೋಯ್ತು. ಎಲ್ಲ ಪ್ರೊಡ್ಯೂಸರ್ಸ್ ಉಮಾಶ್ರೀ ಮಾಡಿದ್ದು ಶೃಂಗಾರ ಪಾತ್ರ. ಮೊದಲನೇ ಸರ್ತಿಗೆ ಅನುಭವ ಚಿತ್ರದಲ್ಲಿ ಶೃಂಗಾರ ಪಾತ್ರ. ತದನಂತರದಲ್ಲಿ ಹಾಸ್ಯ ಪಾತ್ರಗಳು, ದ್ವಂದ್ವ ಸಂಭಾಷಣೆ, ಅದು ಇದು ಎಲ್ಲ ಆಗಿ ಕೊನೆಗೆ ರವಿಚಂದ್ರನ್ ಅವರ ಪುಟ್ನಂಜ ಬರೋವರೆಗೂ ಕೂಡ ಉಮಾಶ್ರೀಗೆ ಇಂಥದ್ದೊಂದು ದೊಡ್ಡ ಶಕ್ತಿ ಇದೆ, ಇಷ್ಟು ದೊಡ್ಡ ಕಲಾವಿದ ಆಗಿದ್ದಾಳೆ ಏನೂ ಗೊತ್ತೇ ಇಲ್ಲ ಅವರಿಗೆ. ಪುಟ್ನಂಜ ಆದಮೇಲೆ ಗೊತ್ತಾಗಿದ್ದು. ದೇವರೂರ ಮಹಾದೇವರವರ ಒಡಲಾಳದ ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ನಾನು ಪಾತ್ರವನ್ನು ಮಾಡಿದ್ದೆ. 21-22 ವಯಸ್ಸಿನ ಹೆಣ್ಮಗಳು 75-80 ವಯಸ್ಸಿನ ಮುದುಕಿ ಪಾತ್ರವನ್ನು ಮಾಡಿದಾಗ ಆಸ್ಕರ್ ಅವಾರ್ಡ್ ಕೊಡಬೇಕು ಈ ಹೆಣ್ಮಗಳಿಗೆ ಅಂತ ನ್ಯಾಷನಲ್ ಪೇಪರ್ಸಲ್ಲಿ ಬರೆದಂಥ ಒಂದು ರಂಗಭೂಮಿಯಲ್ಲಿ ತಯಾರಾದ ಹೆಣ್ಮಗಳು. ತದನಂತರದಲ್ಲಿ ಆಯಿತು ಬಿಡಿ, ಪುಟ್ನಂಜ ಆಯಿತು, ಇದಾಯಿತು. ನಮ್ಮ ಬಂಗಾರಪ್ಪಾಜಿಯವರ ಆಗ ನನಗೆ ಅನಿಸ್ತಾ ಇತ್ತು, ಸಭಾಪತಿಗಳೇ, ನಾನು ರಾಜಕೀಯಕ್ಕೆ ಹೋಗಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ಹಾಗೆ ಹೀಗೆ ಅಂತ. ನಮ್ಮ ಸಮಾಜದ ಸ್ವಾಮೀಜಿಯವರು ದಯಾನಂದ ಪುರಿಗಳು ಕರೆದು ಒಂದು ದಿವಸ ಹೇಳಿದ್ರು, ನಿಂಗೆ ತುಂಬ ಒಳ್ಳೆ ಶಕ್ತಿ ಇದೆಯಮ್ಮ, ತುಂಬ ಒಳ್ಳೆ ಬುದ್ಧಿಶಕ್ತಿ ಇದೆ, ಇನ್ನೊಂದು ಮತ್ತು ನೀನು ಯಾಕೆ ನಮ್ಮ ಸಮುದಾಯದಲ್ಲೂ ಹೋಗಬಾರ್ದು ರಾಜಕೀಯಕ್ಕೆ ಅಂತ ಪ್ರೇರಣೆ ಸಿಕ್ತು. ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸಿಕ್ಕಾಗ ಆಗ ನಾನು 1984 ರಾಮಲಿಂಗಾರೆಡ್ಡಿಯವರ ಶಾಸಕ ಸ್ಥಾನಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ದೆ. ಅನುಭವ ನಟಿಯಾದಾಗ ಪಿಕ್ಚರಲ್ಲಿ ಹೆಸರು ಬಂದಿದ್ದಾಗ ಅವ್ರ ಪ್ರಚಾರಕ್ಕೆಲ್ಲ ಹೋಗ್ತಿದ್ದೆ. ವಜ್ರಮುನಿಯವ್ರನ್ನ ಕೇಳಿದೆ, ಇನ್ನೊಬ್ಬರನ್ನ ಕೇಳಿದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯತ್ವ ಕೊಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯತ್ವ ಆಗ ಆಗಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ಏನಾಯಿತು, ಅಂಗೈಲಿ ಅಪ್ಸರೆ ಚಿತ್ರವನ್ನು ಮಾಡುವಾಗ ಕುಮಾರ್ ಬಂಗಾರಪ್ಪ ಅವರು ನಾಯಕರಾಗಿದ್ರು. ನಾನು ಕೇಳ್ಕೊಂಡೆ, ನನಗೆ ರಾಜಕೀಯಕ್ಕೆ ಬರಬೇಕು ಅಂತೀನಿ, ಯಾವುದನ್ನು ಪಕ್ಷಕ್ಕೆ ತಗೊಳಕ್ಕೆ ಹೇಳಿ. ಅವರು ಇನ್ನೂ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ತಗೊಳಕ್ ಹೇಳಿ ನನ್ನ. ಒಂದೆರಡು ದಿವಸ ಸುಮ್ಮನೆ ಇರಮ್ಮ, ನಾನು ಹೇಳ್ತೀನಿ ಅಂತಂದ್ರು ಮಹಾಸಭಾಪತಿಗಳೇ. ಅದ್ ನೋಡಿದ್ರೆ ನನಗೆ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಅವರೇ ಒಂದು ಪಕ್ಷ ಕಟ್ಟಿದ್ರು, ಆ ಪಕ್ಷದಲ್ಲಿ KCP ನನ್ನೂ ತಗೊಂಡ್ಬಿಟ್ರು. ಒಂದು ನಿಮಿಷ, ನಾನು ಸಭಾಪತಿ, ಮಹಾಸಭಾಪತಿ ಅಲ್ಲ, ಸಭಾಪತಿ ಇಲ್ಲ, ಮಹಾಸಭಾಪತಿಗಳಿಂತಲೂ ಸಂಬೋಧನೆ ಮಾಡೋದು ಅದು ಕೂಡ ಒಂದು ಒಳ್ಳೆಯ ಸಂಬೋಧನೆನೆ, ಅದೇನು ತಪ್ಪಲ್ಲ, ಗೌರವಾರ್ಥವಾಗಿ. ಸೊ ಹಾಗಾಗಿ ಬಂದೆ. ತೆಂಗಿನ ಮರ ಗುರ್ತು, ಮೊದಲನೇ ಚುನಾವಣೆ ಹುಬ್ಬಳ್ಳಿ ರೂರಲ್, ನನ್ನ ಮೊದಲನೆಯ ನೇರ ಚುನಾವಣೆ ಅಸೆಂಬ್ಲಿಗೆ ತಾವು ಹೇಳ್ದ ಹಾಗೆ ಬಂದೆ. ಇವನ್ನೆಲ್ಲ ಭೇಟಿ ಮಾಡಿದೆ. ಏನೂ ಗೊತ್ತಿಲ್ಲ, ಹುಂಬುತನ. ನನ್ನ ಮಗ ಇಲ್ಲೇ ಇದೆ, ನನ್ನ ಮಗ ಬಂದಿದ್ದಾನೆ, ನನ್ನ ಸೊಸೆ, ನನ್ನ ಮಗಳು, ನನ್ನ ಅಳಿಯ ಇಲ್ಲಿ ಬಂದಿದ್ದಾರೆ, ನನ್ನ ಮಗ ವಿಜಯ್ ಕುಮಾರ್ ನನ್ನ ಜೊತೆನಲ್ಲಿ ಒಂದು ಸೂಟ್ ಕೇಸ್ ಇಟ್ಕೊಂಡು ಹೋದ್ವಪ್ಪ. ಒಡವೆ ಒತ್ತೆ ಇಟ್ಟು 75,000 ತಗೊಂಡು ಹೋದ್ರೆ ಅಲ್ಲಿ ನೋಡಿದ್ರೆ ರಿಸಲ್ಟ್ ಬಂತು. ಈಗಲೂ ಅಂತಾರೆ ಅಲ್ಲಿ ನಾನು ನಿಂತಿದ್ದು ಯಾರ ವಿರುದ್ಧ? ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ
ಮತ್ತೆ ಇನ್ನೊಬ್ರು ಅಣ್ಣ ಇದು ಇನ್ನೊಬ್ಬರಿದ್ರು, ಬಸವರಾಜ ಬೊಮ್ಮಾಯಿ ಹೇಳಿದ್ನಲ್ಲ, ಪಪ್ಪಿರಾಯನಗೌಡ ಪಕ್ಷೇತರ ನಿಂತೆ 4,000 ಓಟ್ ತಗೊಂಡ್ಬಿಟ್ಟೆ ನಾನು ಅವತ್ತು. ಎಂಥ ದೊಡ್ಡಲ್ಲ. ಯಾವ ಕ್ಷೇತ್ರ? ಹುಬ್ಬಳ್ಳಿ ರೂರಲ್. ನನ್ನ ಬದುಕು ಸ್ಟಾರ್ಟ್ ಆಗಿದ್ದೆ ರಾಜಕೀಯದಲ್ಲಿ ಚುನಾವಣೆ ಅಂದ್ರೆ ನನ್ನ ಉತ್ತರ ಕರ್ನಾಟಕದ ಭೂಮಿಯಿಂದನೇ, ನನ್ನ ಉತ್ತರ ಕರ್ನಾಟಕದ ಭೂಮಿಯಿಂದ ಶುರುವಾಯಿತು. ನಾನು ಸೋತೆ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು, ನಾನಿವತ್ತು ಉಪಸಭಾಪತಿಯಾಗಿ. ಎಂಥ ಆಶೀರ್ವಾದ ಭಗವಂತನದು. ಹಾಗೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಂತಹ ಶಕ್ತಿ ಇದೆಯಲ್ಲ, ಅದೇ ನನ್ನ ಕಲಾವಿದೆಯಾಗಿ ನೀವೆಲ್ಲರೂ ಆಶೀರ್ವದಿಸಿ ಬೆಳೆಸಿದ್ರಿ. ರಾಜ್ಯದ ಜನತೆ, ನಮ್ಮ ಪ್ರೊಡ್ಯೂಸರ್ಗಳು, ನಿರ್ದೇಶಕರು ಬೆಳೆಸಿದ್ದಾರೆ. ನನಗೆ ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಂಡು ಅಲ್ಲೂ ಬೆಳೆದೆ. ಆದರೆ ನನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಬದ್ಧತೆ, ಆ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಕೆಲಸ ಮಾಡೋ ರೀತಿ ನೀತಿ, ಜನಪರವಾಗಿ ಹೇಗಿರಬೇಕು ಅನ್ನೋದನ್ನೆಲ್ಲ ಕಲಿಸ್ಕೊಟ್ಟಿದ್ದು ನನ್ನ ಕಾಂಗ್ರೆಸ್ ಪಕ್ಷ. ಅವಕಾಶಗಳನ್ನು ಕೊಡ್ತಾ ಹೋಯಿತು, ಮಂತ್ರಿ ಮಾಡ್ತು, ಶಾಸಕರನ್ನ ಮಾಡ್ತು, ಇವತ್ತು ಉಪಸಭಾಪತಿಯನ್ನಾಗೂ ಮಾಡಿದೆ. ಅದರಿಂದ ನಾನು ನನ್ನ ಪಕ್ಷಕ್ಕೂ ಕೂಡ ನಾನು ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನನ್ನ ಹಾದಿಯಲ್ಲಿ ಬಂದಂಥ ನನಗೆ ಬೆಂಬಲವಾಗಿ ನಿಂತಹ ಬಂಗಾರಪ್ಪಾಜಿಯವರು, SM ಕೃಷ್ಣಾಜಿಯವರು ಮೊದಲು ಹೇಳಿದ್ರು ಸರ್, ಅವ್ರ ಜೊತೆಲೇ ಹೋಗ್ತಿದ್ದೆ. SM ಕೃಷ್ಣಾಜಿಯವ್ರ ಜೊತೆಲೂ ಕೂಡ ಭಾಷಣಗಳನ್ನು ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲಿ ಅವ್ರ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆಗ ಗುರುತಿಸಿದ್ರು, ಈ ಹುಡುಗಿನಲ್ಲಿ ಒಂದಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿ, ನಿನ್ನನ್ನು ನಾನು ಬಳ್ಳಾರಿ ಎಲೆಕ್ಷನ್ಗೆ ಹಾಕ್ತಾ ಇದ್ದೀನಿ, ನೀನು ಅಲ್ಲಿ ಹೋಗಿ ಕೆಲಸ ಮಾಡು, ನಿನಗೆ ಒಳ್ಳೇದಾಗತ್ತೆ ಅಂದರು. ನನಗೆ ಅವ್ರ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಆಗ ನನಗೆ ಅವ್ರ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ನಾನು ಬಳ್ಳಾರಿ ಫುಲ್ಲು ಕೆಲಸ ಮಾಡಿದೆ. ಉಮಾಶ್ರೀಸ್ ಟ್ರಾವೆಲಿಂಗ್ ಲೈಕ್ ಎ ವಿಂಡ್ ಅಂತ ಪತ್ರಿಕೆಗಳು ಬಂದಿತ್ತು. ಸುಷ್ಮಾ ಸ್ವರಾಜ್ ಅವರು ಮತ್ತು ಸೋನಿಯಾಜಿಯವರು ಅವ್ರು ಗೆದ್ದರು. ಆ ನಂತರದಲ್ಲಿ ಗೊತ್ತಾಯ್ತು, ನಮ್ಮ DK ಶಿವಕುಮಾರ್ ಸರ್ ಅವ್ರ ಮನೆ ಬಾಗ್ಲ ಹತ್ರ ನಿಂತಿದ್ದೆ. ಆವಾಗ ಇದು ನಡೀತಿತ್ತು, MLCಗಳಿಗೆ ಆಯ್ಕೆ. ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅಂತ. DK ಶಿವಕುಮಾರ್ಜಿಯವರು ಬಂದು ಹಿಂಗೆ ಕರೆದ್ರು, ಬರಮ್ಮ ಇಲ್ಲಿ, ನೀನು ಡೆಲ್ಲಿಗೆ ಹೋಗ್ಬಾ. ಡೆಲ್ಲಿನೇ ಗೊತ್ತಿಲ್ಲ, ಮೊದಲನೇ ಸರ್ತಿ ಡೆಲ್ಲಿ ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಬರ್ಬೇಕು, ಏನೇನು ಗೊತ್ತಿಲ್ಲ ನನಗೆ. ಎಂದು ಭಾಳಷ್ಟು ಹೋಗಿಲ್ಲ ಬಿಡಿ ಡೆಲ್ಲಿಗೆ. ಎಲ್ಲವೂ ಕೂಡ ನಾವು ಗಣೇಶನಂಗೆ ಇಲ್ಲೇ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡೋರಿದೆ, ಎಲ್ಲ ಬೆಳೆದಿದ್ದೀವಿ. ಅವತ್ತು ಹೋಗಿ ಆ AICC ಬಾಗಿಲು ಗೊತ್ತಿಲ್ಲ, AICC ಆಫೀಸ್ ಯಾರನ್ನ ಭೇಟಿ ಆಗಬೇಕು ಗೊತ್ತಿಲ್ಲ. ಅಲ್ಲಿ ಒಬ್ಬರು ಸಿಕ್ಕರು, ರಂಜಿತ್ ಥಾಮಸ್ ಸಭಾಪತಿಗಳೇ. ಅವ್ರು ಸಿಕ್ಕರು. ಮೇಡಮ್ ಯು ಕಮ್ ಹಿಯರ್ ಅಂದರು. ಸರ್ ಯು ಆರ್ ಕರ್ನಾಟಕ ಅಂದರು. ಹೌದು ಸರ್ ಅಂದರು. ನಾನು ಕನ್ನಡ ಮಾತಾಡ್ತೀನಿ ರೀ, ಮಾತಾಡ್ರಿ ಅಂದರು. ಕನ್ನಡ ಮಾತಾಡೋದು, ಅವ್ರು ಕೇರಳದಿಂದ ಬಂದಂಥವ್ರು. ಆನಂತರ ನೀವು ಬಳ್ಳಾರಿ ಎಲೆಕ್ಷನಲ್ಲಿ, ಹೌದು ಸರ್ ನಾನೇ. ಕರ್ಕೊಂಡು ಹೋಗಿ ಅವ್ರ ಆಫೀಸಲ್ಲಿ ಕೂರಿಸಿ ಕಾಫಿ ಕೊಡಿಸಿ, ಅವರು ಅವತ್ತು ಹಿಮಾಚಲ್ ಪ್ರದೇಶದ ಅವರು ಮಹಿಳಾ ಅಧ್ಯಕ್ಷರಾಗಿದ್ರು. ಮಹಿಳಾ ಅಧ್ಯಕ್ಷರು ಸರ್. ಅವ್ರಿಗೆ ಕರ್ಕೊಂಡೋಗಿ, ನೋಡ್ರಿ ಇದೇ ಹೆಣ್ಮಕ್ಳು ಮೊನ್ನೆ ಚುನಾವಣೆಯಲ್ಲಿ ನಮ್ಗೆ ಜೊತೆಲಿ ಕೆಲಸ ಇಲ್ಲ, ಇನ್ನೊಂದೇನೋ ಹೆಸರಿದೆ ಸರ್. ಸೊ ಅವರು ಬಹಳ ದೊಡ್ಡ ಕಣ್ಣುಗಳಿಂದ ಆಯಮ್ಮನ್ನು ಕರ್ಕೊಂಡ್ರು. ಎಲ್ಲರಿಗೂ ಪರಿಚಯ, ನನಗೇನು ಗಾಬರಿ ಏನಪ್ಪ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಪರಿಚಯ ಮಾಡಿಸಿದ್ರು. ಎಲ್ಲ ಏನಕ್ಕೆ ಬಂದೆ, ಈ ಥರ ಕಲಿಸಿದ್ದಾರೆ, ಈ ಥರ ಕೇಳ್ಕೊಂಬ ಅಂತ. ಮೇಡಮ್ ಅವ್ರನ್ನ ಭೇಟಿ ಆಗ್ಬಿಟ್ಬಾ. ನಮ್ಗೆ ಈಗಲೇ ನಮ್ಗಳು ಭೇಟಿ ಆಗೋದು ಎಷ್ಟೋ ಕಷ್ಟ ಇರೋ, ಆ ಕಾಲದಲ್ಲಿ ಹೆಂಗೆ ಭೇಟಿ ಆಗ್ಬೇಕು ನಾನು. ಅವರೆಲ್ಲ ನನಗೆ ತಕ್ಷಣ ಒಂದು ಲೆಟ್ರ್ ಹಾಕಿ ಫ್ಯಾಕ್ಸ್ ಮಧ್ಯೆ ನಾವು ಕಳಿಸ್ತಾರಲ್ಲ, ಫ್ಯಾಕ್ಸ್ ಏನೋ ಅವಾಗ ಕಳಿಸಿದ್ರು. ಸರ್ ನೀವು ನಂಬಲ್ಲ, ವಿದಿನ್ 1 hour ಸೋನಿಯಾಜಿಯವ್ರು ಮನೆಗೆ ಕರೆಸ್ಕೊಂಡು ಮಾತಾಡ್ಸಿದ್ರು, ಕಳಿಸಿದ್ರು. ಅಲ್ಲಿಂದ ಬರೋ ಅಷ್ಟರಲ್ಲಿ ನನಗೆ MLC ಅನೌನ್ಸ್ ಆಗಿತ್ತು. ಹಾಗೆ ನನಗೆ ಅತ್ಯಂತ ಗೌರವವನ್ನು ಕೊಟ್ಟು ನನ್ನ ಪಕ್ಷ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದಲ್ಲೂ ನಡೆಸ್ಕೊಂಡಿದ್ದಾರೆ. ತದನಂತರದಲ್ಲಿ ಧರ್ಮಸಿಂಗ್ಜಿಯವ್ರ ಕಾಲದಲ್ಲಿ, ಧರ್ಮಸಿಂಗ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಕಾಲದಲ್ಲಿ MLC ಆಗಿದ್ನಲ್ಲ, ಆ ಕಾಲದಲ್ಲಿ ನೀವು ಹೇಳ್ದಾಗೆ ಹೋರಾಟದ ಮೂಲಕ ನಾವು ನೇಕಾರರ ಹೋರಾಟ, ಬಹಳ ದೊಡ್ಡ ನೇಕಾರರ ಹೋರಾಟ ಆದಾಗ ನಾನು ನಮ್ಮ ಸಿದ್ದರಾಮಯ್ಯಜಿಯವರು ಕರೆದು ಜನಗಳನ್ನು ಸೇರಿಸಿ ನಾನು ಕರ್ಕೊಂಡು ಹೋದಾಗ ಮೊದಲನೆಯ ಸರ್ತಿ ಅವರು ನಮಗೆ ಪ್ಯಾಕೇಜ್ ಕೊಟ್ಟರು. ವಿದ್ಯುತ್ ಸಬ್ಸಿಡಿ, ಯಶಸ್ವಿನಿ ಯೋಜನೆ, ಸಾಲ ಮನ್ನಾ, ಬಡ್ಡಿ ಮನ್ನಾ, ಈ ಥರ ಮೊದಲನೇ ಪ್ಯಾಕೇಜ್ ಹೋರಾಟದ ಮೇಲೆ ನಾನು ಒಬ್ಬ ಆರ್ಡಿನರಿ MLC ಆಗಿ ಅದನ್ನು ಗಿಟ್ಟಿಸ್ಕೊಂಡು ನಮ್ಮ ಸಮಾಜಕ್ಕೆ ಕೊಡೋಕೆ ಅನುಕೂಲ ಆಯಿತು. ಧರ್ಮಸಿಂಗ್ಜಿಯವರು ಮತ್ತು ನಮ್ಮ ಸಿದ್ದರಾಮಯ್ಯಜಿಯವರು. ಅಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಟಿಕೆಟ್ ತೆರೆದಾಳ ಸರ್. 3 ಕಡೆ ಅಪ್ಲೈ ಮಾಡಿಬಿಟ್ಟಿದ್ದೆ ನಾನು. ಸುಮ್ಮನೆ
ಎಲ್ಲರೂ ಕೇಳ್ತಾರಲ್ಲ, ನಾನು ಕೇಳೋಣ ಅಂತ ಕೇಳ್ಬಿಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಕೇಳ್ತಾರೆ MLA ಟಿಕೆಟ್, ನಾನು ಅಪ್ಲಿಕೇಶನ್ ಹಾಕೋಣ. ಬೆಂಗಳೂರು ರೂರಲ್ಲೂ ಹ್ಞೂ, ಬೆಳಗಾಂ ಸಿಟಿ ಹ್ಞೂ, ಮತ್ತು ತೇರ್ದಲ್ಲೂ ಹ್ಞೂ. ಸಕ್ಸಸ್ ಆಗ್ಬಿಡ್ತು, ತಿರ್ಗಾ ಓಡೋದು. ಬೇಡ ನನಗೆ, ನಾನು ನಿಲ್ಲಲ್ಲ ಸರ್, ದಯವಿಟ್ಟು ಬೇಡಿ ಸರ್, ವಾಪಸ್ ತಗೊಳ್ಳಿ ಅಂತ ಮಲ್ಲಿಕಾರ್ಜುನ್ ಕರ್. ಏನ್ ತಮಾಷೆ ಆಡ್ತೀಯ ನೀನು, ಎಲ್ಲ ಆರ್ಡರ್ ಆಗ್ಬಂದೆ ಹೋಗು ಅಂದ್ರು. ಹೀಗೆ ಗೊತ್ತಿಲ್ಲದ ಜಾಗ, ಕಲ್ಲಪ್ಪ ಮಲ್ಲಪ್ಪ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಓಣಿ ಗೊತ್ತಿಲ್ಲ, ಆ ಊರೇ ನೋಡಿಲ್ಲ, ನಂಗೇನೋ ಗೊತ್ತಿಲ್ಲ. ನೀವಾದ್ರೂ ನರ್ಸ್ ಮಾಡ್ತಿರಲ್ಲ, ಹೋಗಿ ಮೊದಲೆಲ್ಲ ನೋಡ್ಕೊಂಬರ್. ಎಂಥದ್ದು ನೋಡಿಲ್ಲ ಸೌದಿ ಅಣ್ಣ. ನಾನು ಏನೋ ನೋಡದೆ ನುಗ್ಗಿ ಅಲ್ಲಿ ದೊಡ್ಡ ಗಲಾಟೆ. ಸೌದಿ ಸರ್ ಗೊತ್ತು ಅದೆಲ್ಲಾನು, ದೊಡ್ಡ ಗಲಾಟೆಗೆ ಜಗಳ ಕಿತ್ತಾಟ ಎಲ್ಲ ಆಯ್ತು. ಕೊನೆಗೆ ಇನ್ನು 10 ದಿವಸ ಇದೆ ಸರ್, ಊರೊಳಗೆ ಬಿಟ್ಕೊಳ್ಳಿಲ್ಲ ಸರ್, ನನ್ನ ಎಲೆಕ್ಷನ್ನೇ ಮಾಡಕ್ ಬಿಟ್ಕೊಳ್ಳಿಲ್ಲ. ಎಲ್ಲಿಂದ ಬಂತಿದೆ, ಎಲ್ಲಿಂದ ಹಾಕ್ಯಾರಿದೆ, ಯಾವ್ದಿದೆ ನಮ್ಗೊಂತಲ್ಲ ಅಂತ ಊರೊಳಗೆ ಬಿಟ್ಕೊಳ್ಳಿಲ್ಲ. ನನ್ನ ಖರ್ಗೆಜಿಯವರು ಸಿದ್ದು ನ್ಯಾಮಗೌಡರು ಫೋನ್ ಮಾಡಿದ್ರು. ನನ್ನ ನಾಮಿನೇಷನ್ ಹೆಂಗಾಯ್ತು, ಊರೊಳಗಂತೂ ಯಾರು ನನ್ನ ಹಾರ ಹಾಕಿ ಕರ್ಕೊಂಡು ಹೋಗ್ಲಿಲ್ಲ. ಸಿದ್ದು ನ್ಯಾಮಗೌಡ್ರ ನಾಮಿನೇಷನ್ನು ಕ್ರೌಡ್ ಜೊತೆಲಿ ನನ್ನೂ ಒಬ್ಬಳು ನಿಲ್ಸ್ಕೊಂಡು ಹೋಗಿ ಅವರೇ ನಾಮಿನೇಷನ್ ಮಾಡಿಸಿ. ಕಡೆಗೆ ಸಿದ್ದು ನ್ಯಾಮಗೌಡ್ರು ನಮ್ದು 6-7 ಹಳ್ಳಿ ಅದಲ್ಲ ಸರ್, ಮದನಮಟ್ಟಿ ಅದು ಎಲ್ಲ, ಇದು ಹಿಪ್ಪರಿಗೆ ಕಡೆ, ಆ 6-7 ಹಳ್ಳಿಯವ್ರನ್ನ ಕರೆದು, ನೋಡಪ್ಪ ಹಿಂಗಾದ್ರೆ ಮತ್ತೆ ಅವಿರೋಧ ಆಗ್ಬಿಡ್ತದೆ BJP, ಹಂಗೆ ಮಾಡ್ಕೋಬೇಡ್ರಿ, ನೀವು ಹೋಗಿ ಅವ್ರಿಗೆ ಹೇಳ್ರಿ ಅಂತ ತೇರ್ದಾಳಕ್ಕೆ ಈ 7 ಹಳ್ಳಿಯವ್ರನ್ನ ಕಳಿಸಿ ಅಲ್ಲಿ ನ್ಯಾಯ ಬಗೆಹರಿಸಿ ಅಲ್ಲಿ ಹಾರ ಹಾಕಿ ಕರ್ಕೊಂಡು ಹೋಗೋದಕ್ಕೆ 10 ದಿವಸ ಉಳಿದಿದ್ದು. ಆ 10 ದಿವಸದಲ್ಲಿ ಯಾರಿಗೆ ಏನು ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ ಸಭಾಪತಿಗಳೇ, ಒಟ್ಟಿನಲ್ಲಿ ಎಲೆಕ್ಷನ್ ಮಾಡಿದೆ. 56,000 ಓಟ್ಗಳನ್ನ ಕೊಟ್ಟರು ಮಹಾಜನತೆ, ತೇರ್ದಾಳದ ಜನತೆ. ಆದ್ರೂ ನಾನು ಬಿಡ್ಲಿಲ್ಲ, ಅಲ್ಲೇ ಇದ್ದು 5 ವರ್ಷ ಮನೆ ಮಾಡಿಕೊಂಡು ಪಕ್ಷ ಕಟ್ಟಿ ಬೆಳೆಸಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕಾರ್ಯಕರ್ತರ ಮುಖಂಡರೆಲ್ಲ ಕೂಡಿ ದುಡಿದ್ವಿ, ಶಾಸಕರು ಆದ್ವಿ, ಎಲೆಕ್ಟ್ ಆಯ್ತು, ಜನ ನನಗೆ ಅವಕಾಶ ಮಾಡಿಕೊಟ್ರು. ಆಗ ಸಿದ್ದರಾಮಯ್ಯ ಸರ್ ಯಾವಾಗ್ಲೂ ಅಂತಿದ್ರು, ಅವ್ರ ಜೊತೆಲಿ ಈ ಕಡೆ ಕೆಲ್ಸಗಳಿಗೆ ಆಗಾಗ ಬರ್ತಿದ್ದೆ, ನೀನ್ ಗೆದ್ದು ಬಾ, ನಿನ್ನ ಮಂತ್ರಿ ಮಾಡ್ತೀನಿ ನಾನು ಅಂತ. ಅದ್ ನಾನು ಕೇಳ್ಕೊಳ್ಳೋ ಅದೇ ಪ್ರಕಾರವಾಗಿ ಮಂತ್ರಿನೂ ಆಗ್ಬಿಟ್ಟೆ. ಸೊ ಹಾಗೆ ಬಹುಶಃ ಇದ್ರ ಜೊತೆ ಅದೃಷ್ಟನೂ ಸ್ವಲ್ಪ ಕೆಲಸ ಮಾಡಿರ್ಬೋದು ಶ್ರಮದ ಜೊತೆ ಅಂತ ನಾನು ತಿಳ್ಕೊತೀನಿ. ತಾಯಿ ಆಶೀರ್ವಾದ ಇರ್ಬೋದು, ಮಂತ್ರಿನೂ ಆದೆ, ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿ ನಿಮ್ಮೆಲ್ಲರ ಜೊತೆನಲ್ಲಿ ಇರೋಕೆ ಅವಕಾಶ ಆಯಿತು. ರಾಜ್ಯದ ಜನತೆಗೂ ಆಯಿತು. ಈಗ 2023ರಲ್ಲಿ ಪಾಪ ರಾಜಕೀಯದ ಕಾರಣಗಳಿಗೋಸ್ಕರ ನಾವೇನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಈಗ ನನ್ನನ್ನು MLCನೂ ಮಾಡಿದ್ರು, ಸಭಾಪತಿನೂ ಮಾಡಿದ್ರು. ಇಲ್ಲಿವರೆಗೂ ನಡ್ಕೊಂಡು ಬಂದ ನನ್ನ ರಾಜಕೀಯ ಜೀವನ ಒಟ್ಟಾರೆಯಾಗಿ ನಾನು ಬರೀ ಕಲಾವಿದೆಯಾಗಿ ಎಲ್ಲರೂ ನನ್ನನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಾರ್ಟಿ ಒಳಗಡೆ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಕಾರ್ಯಕರ್ತಳಾಗಿ ಯಾವ ಹೆಜ್ಜೆಯನ್ನಿಟ್ಟು ನಾನು ಮುಂದೆ ಬಂದೆ ಅನ್ನುವಂಥದ್ದಿದೆಯಲ್ಲ, ಅಲ್ಲೂ ಕೂಡ ಏನು ಮುಳ್ಳಿನ ಹಾಸಿಗೆನೆ, ಎಲ್ಲೂ ಕೂಡ ಏನು ಭಾಳ ಒಳ್ಳೆ ಇದಿರೋದಿಲ್ಲ. ಎಲ್ಲ ಮೇಲೂ ಬೀಳುವ ಅವಮಾನ ಸನ್ಮಾನ ಎಲ್ಲವನ್ನೂ 2 ಕ್ಷೇತ್ರಗಳಲ್ಲಿ ಅನುಭವಿಸ್ಕೊಂಡು ಬಂದಿದ್ದೀನಿ. ಮನೆ ಸಭಾಪತಿಗಳ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತಿನ ದಿವಸ ಈ ಒಂದು ಸ್ಥಾನ ಬಹಳ ಹೂವಿನ ಸ್ಥಾನ ಅಲ್ಲ, ಸಭಾಪತಿಗಳಾಗಲಿ ನನಗಾಗಲಿ. ಆದರೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಈ ಹಿಂದೆ ಆಗಿ ಹೋಗಿದಂಥವ್ರು ಯಾರ್ಯಾರು ಸಭಾಪತಿಗಳಾಗಿದ್ದಾರೆ, ಯಾರ್ಯಾರು ಉಪಸಭಾಪತಿಗಳಾಗಿದ್ದಾರೆ, ಏನು ಇತಿಹಾಸ ಹೇಳುತ್ತೆ, ಏನು ಸಂವಿಧಾನ ಹೇಳುತ್ತೆ, ಏನು ನಿಯಮಗಳು ಹೇಳುತ್ತೆ, ಇದರ ಅಡಿಯಲ್ಲಿ ಎರಡೂ ಪಕ್ಷದವರು ನಮ್ಮವರೇ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಸಮಾನವಾಗಿ ತೆಗೆದುಕೊಳ್ತು ಹೋಗ್ತಕ್ಕಂಥದ್ದು ಮತ್ತು ಸಭಾಪತಿಯ ಜೊತೆಯಲ್ಲಿ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಅವರು ನಮಗೆ ಮತ್ತು ಅವರಿಗೆ ಒಂದು ಅನುಸರಣೀಯವಾಗಿ ಕೆಲಸವನ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ, ಇದರ ಜೊತೆಯಲ್ಲಿ ಬಹಳ ಹೆಚ್ಚಾಗಿ ನಾನು ನಿರಂತರವಾಗಿ ಶಕ್ತಿಯಾಗಿ ನನಗೆ ನಿಂತಿರೋದು ನನ್ನ ಕುಟುಂಬ, ನನ್ನ ಮಗ, ವಿಶೇಷವಾಗಿ ಮಗಳು, ನನ್ನ ತಾಯಿ ಅನ್ನಿಸ್ಕೊಂಡಿರ್ತಕ್ಕಂಥ ಸೊಸೆ ಶ್ವೇತಾ, ಇವತ್ತಿಗೆ ಅವಳು ನನಗೆ ತಾಯಿ ನನ್ನ ಮನೆಯಲ್ಲಿ, ಮತ್ತು ನನ್ನ ಅಳಿಯ ಡಾಕ್ಟರ್ ರಮೇಶ್, ಡಾಕ್ಟರ್ ಗಾಯತ್ರಿ, ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ನಾನು ನಿರ್ಮಳವಾಗಿ ಈ ಜೀವನಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಸರ್ ತಮಗೆಲ್ರಿಗೂ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ಸಭಾಪತಿ, ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ, ನನ್ನ ಮಗ ನನ್ನ ಹೊಟ್ಟೆಲಿ 2 ತಿಂಗಳು ಭ್ರೂಣ, ನನ್ನ ಮಗಳಿಗೆ 2 ವರ್ಷ. ಆ ಮಕ್ಕಳನ್ನ ಹಿಡ್ಕೊಂಡು ನಾನು ಜೀವನ ಮಾಡಿಕೊಂಡು ಬಂದಾಗ ಹಾಗೆ ಬೆಳೀತಾ ನನ್ನ ಮಗಳಿಗೆ 5-6 ವರ್ಷ. ಸೀತಾರಾಮ್, ನಿಮ್ಮ ಜನತಾ ದಳದಲ್ಲಿದ್ರಲ್ಲ, TN ಸೀತಾರಾಮ್, ಜನತಾ ಪಕ್ಷ ಅಲ್ಲ, ಜನತಾ ಪಕ್ಷ TN ಸೀತಾರಾಮ್ ಅವರು, ರಂಗಭೂಮಿಯವರು ಎಲ್ಲ ಹೇಳ್ತಾರೆ, ಎಷ್ಟು ವರ್ಷ ಅಂತ ನೀನು ಹಿಂಗೆ ಇರ್ತೀಯ, ಮುಂದೆ ನಿನಗೆ ವಯಸ್ಸಾಗತ್ತೆ, ನಿನ್ಗೊಬ್ಬ ಸಂಗಾತಿ ಬೇಕು, ನೀನು ಮದುವೆ ಮಾಡ್ಕೋ ಅಂತ ಹೇಳಿ. ರಮೇಶ್ ಬಂದ್ಗತ್ತೆ,
ಅವರನ್ನು ಮದುವೆ ಮಾಡಬೇಕು ಅಂತ. ಅಣ್ಣಜಿ ಗೊತ್ತಲ್ಲ ತಮಗೆ ರಮೇಶ್ ಬಂದ್ರೆ. ನನ್ನ ಮಗಳನ್ನ ಕೇಳಿದೆ, ಅಮ್ಮ ನಿನ್ಗೆ ಅಪ್ಪನ ತಂದು ಕೊಡ್ತೀನಿ. ಹಾ, ನೋ, ಐ ಡೋಂಟ್ ವಾಂಟ್ ಟು ಶೇರ್ ಮೈ ಮಮ್ಮಿ ವಿತ್ ಎನಿಬಡಿ ಅನ್ನೋದು ಮಗು. ಅದು ನಿರ್ಧಾರ ಆಯಿತು. ನನ್ನ ಬದುಕು ಯಾರಿಗಾಗೂ ಅಲ್ಲ, ನನ್ನ ಮಕ್ಕಳಿಗಾಗಿ. ಈ ಬದುಕನ್ನು ಬೇರೆಯವರೊಂದಿಗೆ ಹಂಚ್ಕೋಬಾರ್ದು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಹೀಗೆ ಬಂದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ರಂಗಭೂಮಿ ಗೆಳೆಯರು ಹೇಳ್ತಿರು, ನಿನ್ಗೀಗ 35 ವರ್ಷ, ಮಾಸ್ಟರ್ ಹೇಳ್ತೀನಿ ಕೇಳು, ನಮ್ಮ ಲೋಕೇಶ ಹೇಳ್ತಿದ್ದ ರಂಗ ಸಂಪದ, ತುಂಬ ಹಿಂಸೆ ಅನುಭವಿಸ್ತೀಯ, ಒಂಟಿಯಾಗಿ ಬದುಕೋದು ತುಂಬ ಕಷ್ಟ ಇದೆ ವಯಸ್ಸಾದ್ಮೇಲೆ, ನಿನ್ನ 60ರ ನಂತರ ತುಂಬ ನೋವು ಪಡ್ತೀಯ ಅಂದ. ಇಲ್ಲ, ನಾನು ನೋವು ಪಡೋದಿಲ್ಲ, ನನ್ನ ಬದುಕನ್ನು ನಾನು ಹೇಗೆ ನಿಭಾಯಿಸ್ತೀನಿ ಹಾಗೆ ನಿಭಾಯಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಸದಾಕಾಲ ನಾನು ವರ್ಕ್ ಮಾಡ್ತಾನೆ ಇರಬೇಕು, ಬಿಸಿಯಾಗಿರ್ಬೇಕು, ನನ್ನನ್ನು ನಾನು ದಣಿಸ್ಕೋಬೇಕು, ದಣಿಸ್ಕೊಂಡು ನನ್ನ ರಾತ್ರಿಗಳನ್ನು ಮುಗಿಸ್ಕೋಬೇಕು, ನಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ಬರೆದಿದ್ರು, ಆ ಕಾರಣಕ್ಕೆ ಎಲ್ಲಿ ಹೋಗೋದು, ರಾಜಕೀಯ ಕ್ಷೇತ್ರಕ್ಕೆ ಹೋಗೋಣ. ಒಂದು ಜನ ಇರ್ತಾರೆ, ಹಗಲು ರಾತ್ರಿ ಅವ್ರ ಜೊತೆ ದುಡಿಬೋದು, ಹೈರಾಣ ಆಗ್ಬೋದು, ಬದುಕು ಮರ್ತು ಹೋಗುತ್ತೆ, ಕುಟುಂಬ ಮರ್ತು ಹೋಗುತ್ತೆ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಯಾವ ಗಂಡಿನ ಪ್ರೀತಿ ಪ್ರೇಮಗಳ ನೋವು ನನಗಾಗೋದಿಲ್ಲ ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಂದೆ. ಅದು ಸಕ್ಸಸ್ ಆಗಿದ್ದೀನಿ. ನನ್ನ ನೋವುಗಳನ್ನು ಮರೆತು, ನನ್ನ ದಿನಗಳನ್ನು ಮರೆತು, ನನ್ನ ರಾತ್ರಿಗಳ ಬಗ್ಗೆ ಚಿಂತೆ ಇಲ್ಲದೆ ನನ್ನ ಬದುಕನ್ನು ಮುಗಿಸಿದ್ದೀನಿ. ಈಗ ನಾನು 70ರ ಹರೆಯ. ಸೊ ಹಾಗಾಗಿ ಅದನ್ನು ಒಬ್ಬ ಪತ್ರಕರ್ತರು ಬರೆದಿದ್ರು, ರಾತ್ರಿಯ ನಾಟಕಗಳನ್ನ ಮಾಡುವುದರ ಮೂಲಕವೇ ತನ್ನ ರಾತ್ರಿಗಳನ್ನ ಯೌವನವನ್ನ ಮುಗಿಸಿಕೊಂಡ ಉಮಾಶ್ರೀ ಅಂತ. ಅದು ಸತ್ಯವೂ ಕೂಡ. ಸ್ನೇಹಿತರೆ, ನಿಮ್ಮ ಜೊತೆಲ್ಲ ಯಾಕೆ ಹೀಗೆ ನಗ್ನಾಗ್ತಾ ಇರ್ತೀನಿ, ಯಾಕೆ ಸಮಾಜದ ಎಲ್ಲರ ಜೊತೆ ನಗ್ನಾಗ್ತಾ ಇರ್ತೀನಿ, ಯಾಕೆ ನನ್ನನ್ನು ನಾನು ಇಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದೆ ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ. ಈ ದೇಹ ಪ್ರತಿಯೊಂದು ಕಣಕಣವೂ ಕೂಡ ಸಮಾಜದ ಮುಖಿಯಾಗಿದ್ದು ಹೋದ್ರೆ ಕರಗು ಹೋಗುವ ಜೀವಕ್ಕೆ ಎಲ್ಲರಿಂದಲೂ ಪ್ರೀತಿ ಸಿಕ್ಕರೆ ಸಾಕು. ಒಬ್ಬ ಗಂಡನಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ, ಒಬ್ಬ ತಾಯಿಯಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ನನ್ನನ್ನು ಪ್ರೀತಿಸೋದಕ್ಕೆ ಇಡೀ ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿದ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನವನ್ನು ಮುಕ್ತಾಯ ಮಾಡಬೇಕು ಅಂದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಕನ್ನಡದ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ತಪ್ಪು ಒಪ್ಪಳನ್ನು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ. ನಮಸ್ಕಾರ.